as free spirited as my city. ಬನ್ನಿ ಮೇಡಮ್ ಬನ್ನಿ. ಥ್ಯಾಂಕ್ ಯು ಕಾಫಿ ಅದು ಇಲ್ಲೇ ಇದ್ಬಿಡೋಣ. ಆಮ ನೀರಿಗೆ ಹೋಗ್ಬೇಕಾ? ಅದು ಒಳಗೆ ನಾವು ವೇಟ್ ಮಾಡಿ ವಾಪಸ್ ಬಂದ್ಬಿಟ್ವಿ. ಈಗ ಮತ್ತೆ ಪಾಪ ಕಾಲ್ ಮಾಡೋರು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಡ. ಎಸ್ ಇವತ್ತು ನಾವು ರೆಡಿ ಆಗಿದ್ದೀವಿ. ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ಇವಾಗ ನಾವು ಕಾರ್ ತಗೊಂಡಾಗಿಂದ ನಮಗೆ ಇದು 3 times ಈವೆಂಟ್ ಇತ್ತು. ಈವೆಂಟ್ ಕರೆದಿದ್ರು. ಒಂದು ರೆಸಾರ್ಟ್ ಒಂದಿತ್ತು, ಇನ್ನೊಂದು ಇವಾಗ ಒಂದು ಗ್ರ್ಯಾಂಡ್ ಹೋಟೆಲ್ದು ಒಂದು ಈವೆಂಟ್ ಕರೆದಿದ್ದಾರೆ. ನಾವು ಹೋಗ್ಬೇಕು ಅಂದ್ಕೊಂಡು ಆಚೆ ಹೋದಾಗಲೇ ಅವ್ರು ನಮ್ಮನ್ನ ಕರಿತಿದ್ರು, ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಅವರು ಏನೂ ಅಮೌಂಟ್ ಏನು ಪೇ ಮಾಡೋಂಗಿಲ್ಲ, ಜಸ್ಟ್ ಪ್ರಮೋಷನ್ನು ಬನ್ನಿ ಅಂತ ಹೇಳಿದ್ದಾರೆ. ಅದು ನಿಜನಾ ಸುಳ್ಳ ಅಂತ ನಾನು ನಿಮ್ಗೆ ಇವತ್ತು ಫುಲ್ ವಿಡಿಯೋಲಿ ತೋರಿಸ್ಕೊಡ್ತೀನಿ. ನಾನು ಅಚ್ಚು ಅಪ್ಪು ಸಂಜು 4 ಜನ ಹೋಗ್ತಾ ಇದ್ದೀವಿ. ಅದು ಇಲ್ಲಿ ಯಾವ ಲೊಕೇಶನ್ ಅದು? ಅಲ್ಸೂರು ಸರ್ ನನ್ನ ಔಟ್ಫಿಟ್ ತೋರಿಸ್ತೀನಿ ನನಗೆ. ತೋರಿಸಿ ಅಚ್ಚು ಹಂಗೆ ಆಚೆ ತೋರಿಸುವಂತೆ ಕೊಡು. ಅಪ್ಪು ಎದಳ ಮೇಲೆ. ಇವಾಗ ಅಪ್ಪುನ ರೆಡಿ ಮಾಡಬೇಕು. ಅಪ್ಪುಗೆ ಕೋಟ್ ತಂದಿದ್ದೀನಿ, ರೆಡಿ ಮಾಡಬೇಕು. ಗಾಯ್ಸ್ ಇವಾಗ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಅವ್ರು ಕಾಲ್ ಮಾಡಿದ್ರು. ಇವಾಗ ಹೊರಡ್ತಾ ಇದ್ದೀವಿ. ನಾನು ಅಚ್ಚು ಅಪ್ಪು ಸಂಜು. ಓಪನ್ ಮಾಡಿದ್ ಗಾಳಿ ಆಗೋಗ್ಲಿ, ಬಿಸಿ ಗಾಳಿ. AC ಹಾಕಿದೀನಿ ಕಣೆ. ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತೆಲ್ಲ. ನಿಮಗೆ ಫುಲ್ಲಾಗಿ ತೋರಿಸ್ಕೊಡ್ತೀನಿ. ಬ್ಲಾಕ್ ಆಗೈತೆ. ಆಮ ಸ್ಪ್ರೈಟಾ ಇದ್ದೀವಿ. ಅವ್ರವ್ರು ಕೊಟ್ಟು ನಾನು ಅನ್ಭವಿಸೋದು 3,000 ರೂಪಾಯಿ ಹೋದ್ರೆ ಹೋಗ್ಲಿ ನನ್ನ ಕೈಯಿಂದ. ತಿಂಗ್ಳಿಗೆ 3,000 ಅಂತ. ಎಸಿದಾಗ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ಕಾರ್ತಿ ಏನಾರ ಮನೆಗಿನ ಚೇಂಜ್ ಮಾಡ್ತೀನಿ ಅಂದ್ರೆ ಎಷ್ಟು ನಿಮಿಷ ಇದೆ? 5 ನಿಮಿಷ. ಇನ್ನು 5 ಮಿನಿಟ್ಸ್ ಅಷ್ಟೇ. ನೋಡೋಣ ಏನು ಎತ್ತ ಅಂತೆಲ್ಲ. ಒಳಗಡೆ ಹೋದ್ಮೇಲೆ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀನಿ. ನೋಡ್ತಾ ಇರಿ. ಓಕೆ ಮಗ ಓಕೆ ಮಾಡ್ತಾನೆ. ನಾಡ್ಕೊ ಓಕೆ ಮಾಡಪ್ಪ. ಬಂಗಾರ ಇದು. ಓಮ ಜಾರ ಬಂಡೆನಾ? ಓಕೆ. ಅವನೊಂದು ವಾರನೇ ಜಾರ ಬಂಡೆ ಕೇಳ್ಕೊಂಡು ಪಾಪ. 3 ಸಲ ಕರೆದ್ರು. ಇದು ಲಾಸ್ಟ್ ನೋಡೇ ಬಿಡೋಣ ಆಗಿದ್ದಾಗಲಿ ಅಂತ ಹೋಯ್ತಾರದು. ಯಾವುದು? ಮೈಸೂರಲ್ಲೆಲ್ಲ ಇದೆ. ಎಷ್ಟಿದೆ ಹೋಟೆಲ್ ನಾವು ಬಂದಿರೋದು ಇವಾಗ. ರೆಡಿಸನ್ ಹಚ್ಚು, ಫೋನ್ ಮಾಡೋಚ್ಚು. ಎಲ್ಲಿ ಅದು ಲೊಕೇಶನ್? ಯಾವಾಗಲೂ ನಾನೊಬ್ಳನ್ನ ವಿಡಿಯೋಗ್ರಾಫರ್ ಮಾಡ್ಕೊಂಡ್ಬಿಡ್ತಾರೆ ಗೈಸ್ ಇವರು. ನಡೀರಿ ಅಲ್ಲಿ ಕುತ್ಕೊಂಡಿರೋಣ. ಇದು ಸ್ಟಾಪ್ ಮಾಡಿ. ಥ್ಯಾಂಕ್ ಯು. ಕಟ್ ಮಾಡಿ ಮಾಡು. ಓಕೆನಾ? ಥ್ಯಾಂಕ್ ಯು.
ನಮ್ಮ ಊರು ಆನ್ ಯುವರ್ ಪ್ಲೇಸ್ ಅಂತೆ. ಸ್ಟಾಪ್ ಮಾಡಿ ಗೊತ್ತು ನಮಗೆ ಗೈಸ್. ಇವ್ರದ್ದು ಇದು ನೋಡಿ, ಇದು ಔಟ್ಫಿಟ್. ಅಯ್ಯೋ ಅಪ್ಪದು ಔಟ್ಫಿಟ್ ನೋಡಿ. ಫೋನ್ ಎತ್ತುತ್ತಾ ಇಲ್ಲ ಏನಾಯ್ತು ನಿಮಗೆ ಸಡನ್ ಆಗಿ? ಹಿಂಗೆ ಹೋಗ್ಬೇಕು. As free spirited as my city. ವಾವ್, ವ್ಯೂ ಚೆನ್ನಾಗಿದೆ ಅಲ್ಲ? ಫೋನ್ ಮಾಡೋರಿಗೆ ನೀರಲ್ಲಿ ಆಟ ಆಡ್ತೀಯ ಅಪ್ಪು? Let's go. So let's have some snacks. First, let's have some snacks. ಎಸ್, ಇವಾಗ ಕಾಫಿ ಮತ್ತು ಟೀ ಕುಡಿಯೋಣ ಅಂತ ಬಂದ್ವಿ. ಸ್ನ್ಯಾಕ್ಸ್ ಎಲ್ಲ ಇತ್ತು. ಅಪ್ಪಗೆ ಏನು ಬೇಕು? ಬಂಗಾರಿಗೆ ಆಮ. ಅಯ್ಯೋ, ನೀರು ಕೇಳ್ತಾನೆ ರೈಸ್. ಅವನಲ್ವ ನೀರಲ್ಲಿ ಆಟ ಆಡೋಣ ಅಂತಿದ್ದಾನೆ. ಬನ್ನಿ ಮೇಡಮ್, ಬನ್ನಿ. ಥ್ಯಾಂಕ್ ಯು. ಕಾಫಿ ಅದು, ನೀನು ಟೀ ಹೇಳಿದ್ದೀನಿ. ಗೈಸ್, ನಾವಿಲ್ಲೇ ಬಂದಿರೋದು. ಇನ್ನು ಈವೆಂಟ್ ಒಳಗಡೆ ಆಲ್ರೆಡಿ ಟೇಬಲ್ ಬುಕ್ ಫುಲ್ ಆಗಿದೆ. ಈಗ ನಾವು ಹೋಗಬೇಕು. ಸ್ವಲ್ಪ ಇನ್ನರಲ್ಲೇ ವೇಟ್ ಮಾಡ್ತಿದ್ದಾರೆ. ಸೊ ಎಷ್ಟು ಪೀಸ್ ಆಗಿದೆ ನೋಡಿ, ಸಖತ್ತಾಗಿದೆ. ಸಂಜು ಅಪ್ಪು ಅಲ್ಲಿ ಕೂತಿದ್ದಾನೆ. ನೀರು ನೋಡಿ ಚೆನ್ನಾಗಿದೆ. ಇಲ್ಲೇ ಇದ್ಬಿಡೋಣ. ಆಮ, ನೀರಿಗೆ ಹೋಗ್ಬೇಕಾ? ಅದು ಒಳಗಡೆ ಅಲ್ಲಿ ಹುಳ ಐತೆ. ಮಾತ್ರ ಒಳಗಡೆ ಹುಳ ಐತೆ, ನೋಡ್ತಾ ತಾನೆ ಅವಲ್ಲೇ. ನೀನು ಹೋಗ್ಬಾರ್ದು ಬಂಗಾರಿ. ಲೈಟ್ ಆನ್ ಆಯಿತು ನೋಡ್ರಿ. ಇವಾಗ ಫುಲ್ಲು ಬ್ಲೂ ಕಾಣಲಿ ಅಂತ ಬ್ಲೂ ಲೈಟ್ ಹಾಕ್ಬಿಟ್ಟವ್ರಲ್ಲ. ಬಂದು ಎಷ್ಟು ಹಾಫ್ ಅನ್ ಅವರ್ ಆಯ್ತಾ? ಕೇಳಬಾರ್ದು, 1 hour ಆಯ್ತು. ನನಗೇನು ಗೊತ್ತು ಎಷ್ಟೊತ್ತಾಯ್ತು? ನಾವು 5:30ಗೆ ನಾವು ಬಂದಿದ್ದು, 6 ಕಾಲಿಗ. 5:30ಗೆ ಬಂದಿದ್ದು, 3/4 hour ಆಯಿತು. ಇನ್ನೂ ಇಲ್ಲೇ ಕೂತಿದ್ದೀವಿ. ಜನ ಇಲ್ಲೇ ಬಂದವರೆಲ್ಲ ಇನ್ನೂ ಇಲ್ಲೇ ಇದ್ದಾರೆ. ಸ್ವಲ್ಪ ಜನ ಹೋಗ್ಬಿಡ್ತವ್ರೆ, ಸ್ವಲ್ಪ ಜನ ಇದ್ದಾರೆ. ಲೈಟಿಂಗ್ಸ್ಗೆ ಏನು ಚೆನ್ನಾಗಿ ಕಾಣಿಸ್ತೈತೆ. ಲೈಟಿಂಗ್ಸ್ ಚೆನ್ನಾಗಿ ಬಂದಿದೆ ನೋಡ್ರಿ. ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಜನ ಹೋಗ್ಬಿಡ್ತವ್ರೆ. ಗೈಸ್, ಅಯ್ಯೋ ನನಗಂತೂ ಹೋಗೋಣ. ಲೇಟ್ ಆಯಿತು. ಅಲ್ಲಿ ಬೇರೆ ಒಳಗಡೆ ಮೀಟಿಂಗ್ ನಡೀತಿದೆ. ಇವ್ನು ಬೇರೆ ತರಲೆ ಮಾಡ್ತಾವೆ. ನಾವೇ ಬಂದು ಇರ್ಬೋದಾಯಿತು. ಲೈಟಿಂಗ್ ಬಂದ್ಮೇಲೆ ಓನ್ಮಾ ಫ್ಲೈಟಲ್ಲಿ ಹೋಗೋಣ. ಮಾಡ್ದೇನೆ ಏನ ಬರೀ ಬ್ಲೂ ಕಾಣಿಸ್ತಾ ಇದೆಯಾ ನೀನು? ಸಾರಂಗೆ ಇವಳು ದೊಡ್ಡ ಕಮ್ಮಂಗೆ ನೋಡ್ರಿ. ಅವ್ನು ನೀರಲ್ಲಿ ಆಟ ಆಡೋಕೆ ಹೊಡೋಯ್ತವ್ರೆ ಪಾಪ. ಇವಳು ಅವನಿಂದನೇ ಹೊಡೋಯ್ತವಳೆ. ಗೈಸ್, ಲೇಟ್ ಆಯಿತು ಅಂದರೆ ಅಯ್ಯೋ ಲೇಟ್ ನಾವು ವೇಟ್ ಮಾಡಿ ವಾಪಸ್ ಬಂದ್ಬಿಟ್ವಿ. ಈಗ ಮತ್ತೆ ಪಾಪ ಕಾಲ್ ಮಾಡೋರು ಬನ್ನಿ ಮೇಡಮ್ ಅಂತ ಫೋರ್ಸ್ ಮಾಡಿದ್ರು. ಅದಕ್ಕೆ ಮತ್ತೆ ಬಂದಿದ್ದೀವಿ. ಅಪ್ಪು ಹೋಗ್ತಾ ಇದೀವಿ ಮತ್ತೆ. ಸರಿ ನಾವು ಅವರು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಮತ್ತೆ ಕೇಳಬೇಕು. ಅವಾಗಲೇ ಕಾರ್ಡಿನ ತೋರಿಸೋದು ತಾನೇ ಇಲ್ಲಿ. ಥ್ಯಾಂಕ್ ಯು.
8th ಫ್ಲೋರ್. ಅವ್ರು ವರ್ಕಲ್ಲ ಅವ್ರು ಅಪ್ಪಮ್ಮ ಪಾಪ ಡಲ್ ಆಗ್ಬಿಡೈತೆ ಅವ್ರ ಮುಖ. Can I pick the van? ಇಲ್ಲಿ ಒಳಗಡೆನೂ ಮಾಡಬೇಕಾ? ಸೊ ನಾವು ಒಳಗಡೆ ಬಂದು ಕೂತಿದ್ವಿ. ಆಲ್ರೆಡಿ ಎಷ್ಟೊಂದು ಜನ ಬಂದು ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಹೋಗಿದ್ರು. ಸೊ ಇದೇನು ಮೀಟಿಂಗ್ ಅಂದರೆ ಬಂದು ಟ್ರಾವೆಲಿಂಗ್ದು ಏನಾದ್ರು ನಾವು ಔಟ್ ಆಫ್ ಕಂಟ್ರಿ ಏನಾದ್ರು ಹೋಗ್ತೀವಿ ಅಂದರೆ ಇಂಟರ್ನ್ಯಾಷನಲ್ ಟ್ರಿಪ್ ಏನಾದ್ರು ಹೋಗ್ತೀವಿ ಅಂದರೆ ಅದ್ರ ಬಗ್ಗೆ ಪ್ಯಾಕೇಜ್ ಕೊಡ್ತಾರಲ್ಲ ಅದ್ರ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕರೆದಿದ್ರು. ಟೂ ಕಿಡ್ಸು ಮತ್ತು ಅಪ್ಪ ಅಮ್ಮ ಹೋಗ್ಬೋದು ಅಂತ ಹೇಳಿದ್ರು. ಇಷ್ಟು ಪ್ಯಾಕೇಜಲ್ಲಿ ಹಿಂಗೆ ಅಂತ ಹೇಳಿದರು. ಮತ್ತು ನಮ್ಗೆ ಇನ್ನೊಂದು ಅವರು ರೆಸಾರ್ಟು ಅಲ್ಲಿ ರೆಸಾರ್ಟ್ ಇದು ಕೊಟ್ಟಿದ್ದರು. 3 days ಅಂದರೆ 2 night 3 morning ಏನೋ ಇದು ಕೊಟ್ಟಿದ್ದರು. ಒಂದು ರೆಸಾರ್ಟಲ್ಲಿ ಹೋಗೋ ಥರ ಆಫರ್. ಬಟ್ ಅದೇನೆಂದರೆ ರೂಮ್ದು GST ಏನಿದೆ ಅದು ಮಾತ್ರ ಪೇ ಮಾಡಬೇಕು, ಮಿಕ್ಕಿದೆಲ್ಲ ಫ್ರೀ ಇದೆ ಅಂತ ಹೇಳಿದರು. ಅದು ಇಷ್ಟು ತಿಂಗಳಲ್ಲಿ ಹೋಗಬೇಕು ಅಂತ ಒಂದು ಟೈಮಿಂಗ್ಸ್ ಇದೆ ಅಂತಲೂ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಅಷ್ಟೇ ನಾವು ಹೋಗಿದ್ದು. ಬಟ್ ಆದರೂ ಚೆನ್ನಾಗಿತ್ತು ಒಂಥರ. ಈವೆಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಮನೆಗೆ. ಅಲ್ಲಮ್ಮ ಅಲ್ಲಮ್ಮ ಅಲ್ಲಮ್ಮ